ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ಒಂದು 10 ನಿಮಿಷ ಬರ್ತೀನಿ. ಭೂಮಿ, ಒಬ್ಬ ಇಷ್ಟು ವರ್ಷ ಆದ್ಮೇಲೆ ನಿನ್ ದರ್ಶನ ಭಾಗ್ಯ ಸಿಕ್ಕು ನನಗ್ ತುಂಬಾ ಖುಷಿ ಆಯ್ತು. ಸಿಕ್ತಿಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ, ನಿನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನಿನ್ ದಯೆಯಿಂದ. ಏನ್ ನಂದೆ ಇದ್ದಾಗೆಲ್ಲ ಹೇಳ್ಬೇಡ. ಹಾಗೆ ಹೇಳ್ಬೇಕು ಭೂಮಿ. ನಿಮ್ ಮನೆ ಬಾಗ್ಲಿಗೆ ಅವತ್ ನನ್ ಸಹಾಯ ಕೇಳ್ಕೊಂಡ್ ಬಂದಾಗ ನೀನ್ ಸಹಾಯ ಮಾಡಿದ್ದಕ್ಕೆ ನಾನು ಇಷ್ಟು ಮಟ್ಟಕ್ಕೆ ಬೆಳ್ದಿರೋದು. ಛೇ, ಅದ್ಯಾಕೀಗ? ಅದ್ರಲ್ಲಿ ಏನಿದೆ? ಅದ್ರಲ್ಲೇ ಎಲ್ಲ ಇರೋದು. ನನ್ ಸರ್ವಸ್ವನು ನೀನ್ ನನಗ್ ಕೊಟ್ಟಿರೋ ಭಿಕ್ಷೆ ಅಂತಂದ್ರು ಅದ್ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನೀನ್ ಅವತ್ ಸಹಾಯ ಮಾಡದೆ ಹೋಗಿದ್ದಿದ್ರೆ ನಾನು ಎಲ್ಲಿರ್ತಿದ್ನೋ. ನಿನ್ನಿಂದಾನೇ ನಾನು ಇಷ್ಟು ಬೆಳ್ದಿರೋದು ಅಂತ ನಾನ್ ಇವಾಗಲ್ಲ, ಯಾವಾಗ ಬೇಕಾದ್ರೂ ಎಷ್ಟು ಸತಿ ಬೇಕಾದ್ರೂ ಹೇಳ್ತೀನಿ. ಕಾವೇರಿ, ನಿನಗ್ ನಾನು ಎಷ್ಟು ಋಣಿಯಾಗಿದ್ರು ಸಾಲ್ದು. ಪ್ಲೀಸ್ ಈ ರೀತಿ ಎಲ್ಲ ಹೇಳಿ ನನ್ ಮುಜುಗರ ಆಗೋ ಹಾಗೆ ಮಾಡ್ಬೇಡ. ಸರಿ ಆಯ್ತು. ಸಡನ್ ಆಗಿ ಕೆಲ್ಸ ಬೇಕು ಅಂತ ಇಲ್ಲಿ ತನಕ ಬಂದಿದೆ, ಅದು ಇಷ್ಟು ವರ್ಷ ಆದ್ಮೇಲೆ ಎಲ್ಲ ಓಕೆ ಅಲ್ವಾ? ಅದೊಂದ್ ದೊಡ್ಡ ಕಥೆ, ಅದು ನಿನ್ ಯಾವತ್ತಾದ್ರೂ ಹೇಳ್ತೀನಿ. ಬಟ್ ನನ್ ವಿಷಯ ಬಿಡು, ನೀನ್ ಹೇಳು. ನಿನ್ ಮಗಳು ಹೇಗಿದ್ದಾಳೆ? ನಿನ್ ಯಜಮಾನ್ರು? ನಾವೆಲ್ಲರೂ ಆರಾಮಾಗಿದ್ದೀವಿ. ನಿನ್ ವಿಷಯ ನೀನ್ ಹೇಳ್ಬೇಕಿವಾಗ. ನನ್ ವಿಷಯ ಏನಿದೆ? ಅದೇ ಹೇಳಿದ್ನಲ್ಲ, ಆದಷ್ಟು ಬೇಗ ಕೆಲಸ ಬೇಕು ಅಷ್ಟೇ. ಅದಕ್ಕೆ ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಭೂಮಿ, ನನ್ನ ಕೈಲಿ ಏನೇನಾಗತ್ತೆ ಅದೆಲ್ಲ ಹೆಲ್ಪು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆಲ್ರೆಡಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಟ್ಟಿದ್ದೀನಿ. 100% ನಿನ್ ಕೆಲಸ ಸಿಕ್ಕೇ ಸಿಗುತ್ತೆ. ನೀನ್ ವರಿ ಮಾಡೋದೇ ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದರಿಂದ ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಭೂಮಿ, ನೀನ್ ನನಗ್ ಮಾಡಿರೋ ಹೆಲ್ಪ್ ಮುಂದೆ ಇದೆಲ್ಲ ಹೆಲ್ಪೇ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಭೂಮಿಕಾ ಅಂದ್ರೆ? ನಾನೇ. ಓಕೆ, ನಿಮ್ನ ಕರೀತಾ ಇದಾರೆ. ಹಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಭೂಮಿ, ಹೇಗಾಯ್ತು ಇಂಟರ್ವ್ಯೂ? ಕೆಲಸ ಕೊಟ್ರಾ? ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರು. ಭೂಮಿ, ಲಾಟ್ರಿ ಹೊಡೆದಿದೆ. ನಿನ್ನ ಈ ಸ್ಕೂಲ್ಗೆ ಹೆಡ್ ಮಿಸ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ನಾನು ಇದನ್ನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನ್ ಹೇಳ್ತಿದ್ಯಾ? ತೋರಿಸಿ. ಕಾಂಗ್ರ್ಯಾಚುಲೇಷನ್ಸ್. ಹೇ, ಬಟ್ ದಿಸ್ ಇಸ್ ನಾಟ್ ರೈಟ್. ದಿಸ್ ಇಸ್ ನಾಟ್ ಡನ್. ಯಾಕೇನಾಯ್ತು? ಕೆಲಸ ಇಷ್ಟ ಇಲ್ವಾ? ಅಲ್ಲಲ್ಲ, ಇಷ್ಟ ಪ್ರಶ್ನೆ ಅಲ್ಲ ಕಾವೇರಿ. ಬಟ್ ನಾನಿಲ್ಲಿ ಟೀಚರ್ ಕೆಲಸ ಕೇಳ್ಕೊಂಡ್ ಬಂದೆ. ನನ್ಗೆ ಯಾವ ಕ್ಲಾಸ್ ಕೊಟ್ಟಿದ್ರು ನಾನು ಖುಷಿಯಾಗಿರ್ತಿದ್ದೆ. ಅದು ಅಲ್ಲದೆ ಇಲ್ಲಿ ಸಾಕಷ್ಟು ಜನ ಸೀನಿಯರ್ಸ್ ಇರ್ತಾರೆ. ನೀನಿದ್ಯಾ, ನಿನಗೆ ಈ ಕೆಲಸ ಸಿಗ್ಬೇಕು, ನನಗಲ್ಲ. ಇರು, ನಾನು ಕ್ಲಾರಿಫೈ ಮಾಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ. ಯು ಟೋಟಲಿ ಡಿಸರ್ವ್ ಇಟ್. ಸುಮ್ಮನೆ ಈ ಕೆಲಸ ಮಾಡು. ಇದ್ದಕ್ಕಿದ್ದಾಗೆ ನನಗೆ ಹೆಡ್ ಮಿಸ್ಟ್ರೆಸ್ ಕೆಲಸ ಹೇಗೆ ಕೊಡೋದಕ್ಕೆ ಸಾಧ್ಯ? ಇದ್ದಕ್ಕಿದ್ದಂಗೆ ಏನು ಕೊಟ್ಟಿಲ್ಲ. ನೀನು ಇಂಥ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದೆ ತಾನೆ. ಅವರು ಹೋಗಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿರ್ತಾರೆ. ಜೊತೆಗೆ ನಿನ್ಗಿರೋ ಟ್ಯಾಲೆಂಟು, ಎಕ್ಸ್ಪೀರಿಯನ್ಸು ಇದೆಲ್ಲ ಕನ್ಸಿಡರ್ ಮಾಡಿದ್ದಾರೆ. ನಿನಗೆ ಸಡನ್ನಾಗಿ ಹೆಡ್ ಮಿಸ್ ಪೋಸ್ಟ್ ಸಿಕ್ಕಿರೋದು ಮಿರಾಕಲ್ ಅಲ್ವೇ ಅಲ್ಲ. ನೀನು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಇದು. ಯು ಡಿಸರ್ವ್ ಇಟ್. ಗಾಡ್ ಇಸ್ ಕೈಂಡ್. ಸರಿ, ಬಾ ಹೋಗೋಣ. ಒಂದು ನಿಮಿಷ. ಇಷ್ಟು ವರ್ಷ ನೀನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಅಂತ ಎಷ್ಟು ಕೇಳಿದ್ರು ಹೇಳಿಲ್ಲ. ಪ್ಲೀಸ್ 2 ನಿಮಿಷ ಕೂತ್ಕೊಂಡು ಮಾತಾಡೋಣ ಬಾ. ಕೂತ್ಕೋ ಬಾ. ಈಗ ಹೇಳು, ಎಲ್ಲಿದ್ದೆ ಇಷ್ಟು ವರ್ಷ, ಏನು ಮಾಡ್ತಿದ್ದೆ? ಹೇಳಕ್ಕೇನು ಇಲ್ಲ ಕಾವೇರಿ. ಮನೆ ಬಿಟ್ಟಾದ್ಮೇಲೆ 1.5 ವರ್ಷ ಅಲ್ಲಿ ಇಲ್ಲಿ ಸುತ್ತಾಡ್ದೆ. ಕೊನೆದಾಗಿ ಕುಶಾಲನಗರ ಬಂದು ಸೆಟ್ಲ್ ಆದೆ. ಅಲ್ಲಿ ಗೌತಮ್ ಅವರು ನನ್ನನ್ನು ಹುಡ್ಕೊಂಡು ಬರೋ ಹಾಗಾಯ್ತು. ಬಟ್ ಹಳೇದು ಯಾವುದು ಮತ್ತೆ ರಿಪೀಟ್ ಆಗಬಾರ್ದು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಯಾವುದೇ ಊರಿಗೆ ಹೋದರೂ ಗೌತಮ್ ಅವರು ನನ್ನನ್ನು ಹುಡ್ಕೊಂಡು ಬರ್ತಾರೆ. ನನಗೆ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಬಾರ್ದು ಅಂತಲೇ ನಾನು ಇಲ್ಲಿಗೆ ಬಂದೆ. ನಾನು ಈ ಊರಲ್ಲಿದ್ದೀನಿ ಅಂತ ಅವರು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಹುಡ್ಕೋ ಪ್ರಯತ್ನನೂ ಮಾಡಲ್ಲ. ಹೇಳ, ಅದು ಅಲ್ಲದೆ ನೀನೆಲ್ಲಿದ್ಯಾ? ಸೊ ನನಗೆ ಕಂಪ್ನಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ನಾನಿದ್ದೀನಿ, ಬಟ್ ನನಗೇನೋ ನೀನು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ ಭೂಮಿ. ತಪ್ಪು ಅಲ್ವಾ? ಅವ್ರಿಗೂ ಬೇಜಾರಾಗತ್ತೆ. ನೀನ್ ಇಲ್ಲಿಗೆ ಬಂದಿರೋದು ನೋಡಿ ನೀವಿಬ್ರು ಒಂದಾಗಿದ್ದೀರೇನೋ ಅಂತ ತುಂಬಾ ಖುಷಿ ಪಟ್ಟೆ. ನೀನ್ ಇವಾಗ ಇದನ್ನೆಲ್ಲ ಹೇಳ್ತಿರೋದು ಕೇಳಿ ನಂಗೆ ಇನ್ನೂ ತುಂಬಾ ಬೇಜಾರಾಗ್ತಿದೆ. ಬೇಜಾರು ಮಾಡ್ಕೋಬೇಡ.
ಹಣೆ ಬರನ ಯಾರೂ ಬದಲಾಯಿಸೋಕ್ಕಾಗಲ್ವಲ್ಲ. ನನ್ನ ಜೀವನ ಇಷ್ಟೇ ಅಂತ ದೇವ್ರು ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಅವನು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ನಡ್ಕೊಂಡು ಹೋಗೋದಷ್ಟೆ. ಫಿಲಾಸಫಿನೂ ಮಾತಾಡೋಕೆ ಕಲ್ತಿದ್ಯಾ? ಮುಂಚೆನೂ ಮಾತಾಡ್ತಿದ್ದೆ, ಈಗ ಅಳವಡಿಸ್ಕೊತಿದ್ದೀನಿ. ನಾನಷ್ಟೇ ಅಲ್ಲ, ಎಲ್ಲರ ಜೀವನದಲ್ಲಿ ಒಂದು ಟೈಮ್ ಬರುತ್ತೆ, ಎಲ್ಲರೂ ಫಿಲಾಸಫಿ ಮಾತಾಡೋದನ್ನು ಕಲ್ತ್ಬಿಡ್ತಾರೆ. ಏನು ಮಾತಾಡ್ತಿದ್ದೀವಿ ನೋಡು. ನಾನು ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ನನ್ನ ಕೆಲಸ ಸಿಕ್ತು, ಮನೆ ಸಿಕ್ತು. ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ ಕಾವೇರಿ. ಪ್ಲೀಸ್ ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡ. ಮನೆ ಹೇಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಓ ಎಸ್, ತುಂಬ ಚೆನ್ನಾಗಿದೆ. ಎಲ್ಲನೂ ಸೆಟ್ಲ್ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ 3 ಗಂಟೆ ಆಗೋಯ್ತು. ದೇವ್ರ ದಯದಿಂದ ಒಂದು ಒಳ್ಳೆ ಕೆಲಸನೂ ಸಿಕ್ಬಿಟ್ಟಿದೆ. ಈಗ ಅಪ್ಪು ಮತ್ತು ಮಲ್ಲಿಗೆ ಅಡ್ಮಿಷನ್ ಸಿಕ್ಬಿಟ್ರೆ ಸಾಕು. ಅಪ್ಪು ಅಡ್ಮಿಷನ್ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊತಿದ್ಯಾ? ನೀನು ಹೆಡ್ ಮಿಸ್ಸು ಈ ಸ್ಕೂಲ್ಗೆ, ನಿನ್ನ ಮಗಂಗೆ ಅಡ್ಮಿಷನ್ ಕೊಡಲ್ಲ ಅಂತಾರ? ಮಲ್ಲಿ ಹಲೋ, ಸ್ವಲ್ಪ ಈ ಕಡೆ ನೋಡಿ, ನನಗೆ ಕೋಪ ಬಂದಿದೆ. ಸಾಹೇಬ್ರು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ ಮಮ್ಮಿ, ನಾನಲ್ಲಿ ಎಷ್ಟು ಹ್ಯಾಪಿ ಆಗಿದ್ದೆ. ನನ್ನ ಎಲ್ಲ ಫ್ರೆಂಡ್ಸು ಅಲ್ಲೇ ಇದ್ರು. ನೀನ್ ನೋಡಿದ್ರೆ ಸ್ಕೂಲ್ ಬಿಡ್ಸ್ಕೊಂಡು ಇಲ್ಲೇ ಕರ್ಕೊಂಬಂದಿರ. ನಾನು ಒಮ್ಮನೆ ಇರ್ಬೇಕು, ನಾನು ಒಮ್ಮನೆ ಆಟ ಆಡ್ಬೇಕು. ಬೋರಿಂಗ್ ಮಮ್ಮಿ. ಕಂದ, ಬೇಜಾರು ಮಾಡ್ಕೋಬೇಡ. ನೀನು ಹೊಸ ಸ್ಕೂಲ್ ಸೇರ್ತಿದ್ದಂಗೆ ಹೊಸ ಫ್ರೆಂಡ್ಸ್ ಆಗ್ತಾರೆ, ಆಗೆಲ್ಲ ಮುಂಚಿನ ಥರ ಆಗುತ್ತೆ. ಅಲ್ಲ ಮಮ್ಮಿ, ನಾವು ಅಲ್ಲೇ ಇರ್ಬೋದಾಗಿತ್ತಲ್ಲ, ಯಾಕೆ ಇಲ್ಲಿಗೆ ಬಂದ್ವಿ? ಚೆಕ್ಕಿಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಊರಲ್ಲಿ ತುಂಬ ಕೋಚಿಂಗ್ ಸೆಂಟರ್ಸ್ಗಳಿದೆ, ಟ್ಯೂಷನ್ಸ್ಗಳಿದೆ. ಚಿಕ್ಕಿಗೆ ಹೆಲ್ಪ್ ಆಗುತ್ತಲ್ಲ, ಅದಕ್ಕೆ. ಆಕರೆ ನನಗೆ ಅಲ್ಲೇ ಕೋಚಿಂಗ್ ಕ್ಲಾಸು ಇತ್ತು, ಲೈಬ್ರರಿನೂ ಇತ್ತು, ನಾನು ಅಲ್ಲೇ ಓದ್ಕೊಳ್ಳಬೋದಿತ್ತು. ನೀವೇನೇನೋ ಹೇಳಿ ತಪ್ಪನ ನನ್ನ ತಲೆ ಮೇಲೆ ಹೊರಿಸ್ಬೇಡಿ. ಏನ್ ಮಮ್ಮಿ ಇದು ಉಲ್ಟಾ ಪಲ್ಟಾ? ಅಯ್ಯೋ ಕಂದ, ನೀನ್ ಚಿಕ್ಕಿಗೇನು ಅರ್ಥನೇ ಆಗಲ್ಲ. ನೀನು ಹೋಗು, ಆಟ ಆಡು, ಹೋಗು. ಯಾವ್ದಾದ್ರು ಆಟ ಆಡ್ಲಿ ಮಮ್ಮಿ? ಸರಿ, ಓದ್ಕೋ. ಏನ್ ಓದ್ಕೊಳ್ಳಿ ಮಮ್ಮಿ? ಸ್ಕೂಲ್ ಇಲ್ಲ, ಕ್ಲಾಸಸ್ಸು ಇಲ್ಲ, ಏನೂ ಇಲ್ಲ. ಓದ್ಬೇಕು ಅಂದ್ರೆ ನ್ಯೂಸ್ ಪೇಪರ್ ಓದ್ಬೇಕು ಅಷ್ಟೇ, ಅದು ಇಲ್ವಲ್ಲ. ಸಾರಿ ಕಂದ, ನಾಳೆಯಿಂದ ಹಾಕಿಸ್ತೀನಿ. ನೀನೊಂದು ಕೆಲಸ ಮಾಡು, ಏನು ಓದ್ಕೊಂಡಿದ್ದಲ್ಲ ಅದನ್ನೇ ರಿವೈಸ್ ಮಾಡು. ಹಾ, ಒಂದು ನಿಮಿಷ. ಏನು? ಏನಿಲ್ಲ ಮಮ್ಮಿ, ನೀವು ರಿವೈಸ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ABCD ಹೇಳ್ಕೊಂಡು ಹೋಗ್ತಾ ಇದ್ದೆ. ಒಲವಾಮೃತಧಾರೆ